ಅತಿಗಾಂಕ್ಷಣೀಯನು, ಮಹೋನ್ನತನು, ಸರ್ವಶಕ್ತಿವಂತನು, ಸರ್ವಮಾನವರ ಪಾಪ ಪರಿಹಾರಾರ್ಥ ರಕ್ಷಣಾರ್ಥ ನಿಮಿತ್ತವಾಗಿ ಕಲ್ವರಿ ಶಿಲುಬೆಯಲ್ಲಿ ಮರಣಿಸಿ ಮೃತ್ಯುಂಜಯನಾಗಿ ತಿರುಗಿ ಎದ್ದು ಆರೋಹಣನಾಗಿ ಆಕಾಶ ಮಂಡಲದೊಳಕ್ಕೆ ಅತಿ ಬೇಗನೆ ಬರಲಿಕ್ಕಿರುವ ದೇವಾದಿ ದೇವರಿಗೆ ನಿತ್ಯವೂ ಮಹಿಮೆಯು, ಘನತೆಯು, ಕೀರ್ತಿ, ಪ್ರಭಾವಗಳು ಯುಗ ಯುಗಗಳು ಸಲ್ಲಲಿ. ಆಮೆನ್. ಕರ್ತನಲ್ಲಿ ಪ್ರಿಯರಾದ ದೇವರ ವಿಶ್ವಾಸಿಗಳೇ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ತುಂಬ ದಿನ ಗ್ಯಾಪ್ ಆಯ್ತಲ್ವಾ? ನಿಮ್ಮ ಮಧ್ಯೆ ವಾಕ್ಯಗಳು ತಗೊಂಬಂದು ಕರ್ತನನ್ನು ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ ಪ್ರೇರೆ. ಏಕೆಂದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ನಿಮ್ಮ ಮಧ್ಯೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ದೈವಾತ್ಮ ಪ್ರೇರೇಪಣೆಯಿಂದ ಒಂದೊಳ್ಳೆ ಅಂಶ, ಈಗ ತಮ್ಮನೇಲೆಲ್ಲ ನೀವು ನೋಡಿರುವ ಪ್ರಕಾರವಾಗಿ ಒಂದೊಳ್ಳೆ ಅಂಶವನ್ನು ನಿಮ್ಮ ಮುಂದಿಡಲು ಆತ್ಮನಿಂದ ಪ್ರೇರೇಪಿಸಲ್ಪಟ್ಟಂಥವನಾಗಿದ್ದೇನೆ. ಇದು ತುಂಬ ದೊಡ್ಡ ಸಬ್ಜೆಕ್ಟ್ ಪ್ರೇರೆ. ಆದರೆ ಒಂದು 10 ರಿಂದ 15 ನಿಮಿಷದಲ್ಲಿ ಕೀ ಪಾಯಿಂಟ್ಸ್ ಮಾತ್ರ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನೀವೆಲ್ಲರೂ ಜಾಗರೂಕತೆಯಿಂದ ಗಮನಿಸಿರಿ ಪ್ರೇರೆ. ಹಳೆ ಒಡಂಬಡಿಕೆಯ ಗ್ರಂಥದಲ್ಲಿ ನಾವು ನೋಡುವಂಥದ್ದಾದರೆ ಪ್ರತ್ಯಕ್ಷ ಗುಡಾರ ಅಥವಾ ದೈವದರ್ಶನದ ಗುಡಾರ, ಪ್ರತ್ಯಕ್ಷ ಗುಡಾರಂ ಅಂತ ಹೇಳ್ತಾರೆ ತೆಲುಗುದಲ್ಲಿ. ಏನು ಈ ದೇವದರ್ಶನದ ಗುಡಾರ ಅಂತಂದೇಳಂದರೆ, ವಿ ಆಲ್ ನೋ ದಟ್ ಮೋಶೆ ಮುಖಾಂತರವಾಗಿ ಇಸ್ರಾಯೇಲರು ಕನಾನು ದೇಶಕ್ಕೆ ಹೋಗಬೇಕೆಂಬುದಾಗಿ ಐಗುಪ್ತನಿಂದ ಹೊರಗಡೆ ಹೊರಟು ಬಂದು ಅವ್ರೇನು ಮಾಡ್ತಾ ಇದ್ರು ಅಂದರೆ ಗುಡಾರಗಳನ್ನ ಹಾಕ್ತಾ ಇದ್ರು, ದೇವರಿಗೆ ಆರಾಧನೆಗಳನ್ನು ಸಲ್ಲಿಸ್ತಾ ಇದ್ರು. ದೇವರಿಗೆ ಆರಾಧನೆಗಳನ್ನು ಸಲ್ಲಿಸ್ತಾ ಇದ್ರು ಪ್ರೇರೆ. ಈ ಗುಡಾರದ ಬಗ್ಗೆ ತುಂಬ ಚೆನ್ನಾಗಿ ನಾವು ತಿಳಿದುಕೊಳ್ಬೇಕಾಗಿದೆ. ಅಫ್ಕೋರ್ಸ್ ಈಗ ನಾವು ಹಳೆ ಒಡಂಬಡಿಕೆಯಲ್ಲಿ ಇಲ್ಲ, ಹೊಸ ಒಡಂಬಡಿಕೆ ಪದ್ಧತಿಯಲ್ಲಿ ನಾವಿದ್ದೇವೆ. ಆದರೆ ಯಾವತ್ತೂ ಕೂಡ ಹಳೆ ಒಡಂಬಡಿಕೆನ ಒಡೆದಾಗಬಾರ್ದು. ಯಾಕೆ ಅಂತಂದರೆ ಯೇಸು ಕ್ರಿಸ್ತನು ತಾನೇ ಹೇಳ್ತಾನೆ, ನಾನು ಧರ್ಮಶಾಸ್ತ್ರವನ್ನು ಒಡೆದಾಕೋದಕ್ಕೆ ಬಂದಿಲ್ಲ. ಆತನು ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ದನು. ಅದಕ್ಕೆ ಕ್ರಿಸ್ತನು ಶಿಲುಬೆ ಮೇಲೆ ನಡೆದಿರುವಂಥ ಸಪ್ತನುಡಿಗಳಲ್ಲಿ ಧರ್ಮಶಾಸ್ತ್ರವನ್ನು ನೆರವೇರಿಸಿರುವಂಥ ಕಾರ್ಯ ನಾವು ನೋಡ್ತಾ ಇದ್ದೇವೆ. ಈ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಟು ಫುಲ್ಫಿಲ್ ದ ಲಾ ಆಫ್ ಗಾಡ್. ದೇವರ ಒಂದು ಧರ್ಮಶಾಸ್ತ್ರವನ್ನು, ಲಾ ಅಂದರೆ ಒಂದು ಕಾನೂನು, ಧರ್ಮಶಾಸ್ತ್ರ ಒಂದು ಕಾನೂನು ಇದ್ದಾಗೆ ಆ ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಿದ್ದರು. ಇದನ್ನು ಅನೇಕ ಜನರು ಹಳೆ ಒಡಂಬಡಿಕೆ ಬೇಡ ಅಂತ ಹೇಳ್ತಾರೆ. ಬಟ್ ನನ್ನ ಅನುಭವದಿಂದ ನಾನು ನಿಮಗೆ ತಿಳಿಸುವಂಥ ಒಂದು ಮಾತು ಏನು ಅಂತಂದೇಳಂದರೆ, ಹಳೆ ಒಡಂಬಡಿಕೆಯನ್ನು ತೆಗೆದುಹಾಕಬಾರ್ದು. ಯಾಕೆ ಅಂತಂದೇಳಂದರೆ, ಹೊಸ ಒಡಂಬಡಿಕೆ ಒಂದು ಮನುಷ್ಯ ಆದರೆ ಹಳೆ ಒಡಂಬಡಿಕೆ ಆ ಮನುಷ್ಯನ ಒಂದು ನೆರಳು. ಆ ನೆರಳನ್ನು ಹಿಡ್ಕೊಂಡು ಬಂದರೆ ಹೊಸ ಒಡಂಬಡಿಕೆಯಲ್ಲಿರುವಂಥ ಮನುಷ್ಯ ನಮಗೆ ಕಂಡು ಬರ್ತಾನೆ ಪ್ರೇರೆ. ಹಳೆ ಒಡಂಬಡಿಕೆಯಲ್ಲಿರುವಂಥ ಪ್ರತಿಯೊಂದು ಬಲಿ ಕಾರ್ಯವೂ ಕೂಡ ಯೇಸು ಕ್ರಿಸ್ತನ ಶಿಲುಬೆಯ ಬಲಿಯಾಗವನ್ನು ಕುರಿತು ತಿಳಿಯಪಡಿಸುತ್ತದೆ ಪ್ರಿಯರೇ. ಹಾಗಾಗಿ ಹಳೆ ಒಡಂಬಡಿಕೆನ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ. ಹಳೆ ಒಡಂಬಡಿಕೆ ಅನ್ನುವಂಥದ್ದೊಂದು ನೆರಳು. ಆ ನೆರಳು ಯಾರ್ದು ಅಂತ ಅರ್ಥ ಆಗೋದೇ ಹೊಸ ಒಡಂಬಡಿಕೆಯಲ್ಲಿ. ಅಂದರೆ ಆ ಒಬ್ಬ ಮನುಷ್ಯನು ಇದ್ದಂಗೆ ಹೊಸ ಒಡಂಬಡಿಕೆ, ಆದರೆ ಹಳೆ ಒಡಂಬಡಿಕೆ ಆ ಮನುಷ್ಯನ ನೆರಳಿದ್ದ ಹಾಗೆ. ಆದ್ದರಿಂದ ನೀವು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಎಂಬುದಾಗಿ ಕ್ರಿಸ್ತನ ಪ್ರೀತಿಯಲ್ಲಿ ನಾನು ನಿಮಗೆ ತಿಳಿಯಪಡಿಸುವಂಥವನಾಗಿದ್ದೇನೆ ಪ್ರೇರೆ. ಹಾಗಾದರೆ ಪ್ರೇರೆ, ಈ ದಿನ ಅಂಶದ ಪ್ರಕಾರವಾಗಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ. ವಿಮೋಚನೆ ಕಾಂಡ 30ನೇ ಅಧ್ಯಾಯ 17ರಿಂದ ಕೆಲವು ವಚನಗಳನ್ನು ನಾನು ಓದ್ತೇನೆ, ಗಮನಿಸ್ರಿ. ವಿಮೋಚನೆ ಕಾಂಡ 30ನೇ ಅಧ್ಯಾಯ 17ನೆಯ ವಚನ. ಯೆಹೋವನು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು, ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು. ಆರೋನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಅವರು ದೇವದರ್ಶನದ ಗುಡಾರದೊಳಗೆ ಹೋಗುವಾಗೆಲ್ಲ
ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ತೊಳೆಯದೆ ಹೋದರೆ ಸತ್ತಾರು. ಹಾಗೆಯೇ ಅವರು ದೇವರ ಸೇವೆಯನ್ನು ನಡೆಸುವವರಾಗಿ ಯೆಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರಾದ ದೇವರ ವಿಶ್ವಾಸಿಗಳೇ, ಪ್ರಿಯ ದೇವ ದರ್ಶನದ ಗುಡಾರದ ಬಗ್ಗೆ ನಾವು ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕಂತ ನಾನು ಈಗ ತಾನೇ ಹೇಳಿದೆ. ಈ ದೇವ ದರ್ಶನದ ಗುಡಾರದಲ್ಲಿ 3 ಮುಖ್ಯ ಭಾಗಗಳಿರ್ತವೆ. ಒಂದು ಆವರಣ, 2 ಪರಿಶುದ್ಧ ಸ್ಥಳ ಅಥವಾ ಪವಿತ್ರ ಸ್ಥಳ ಅಂತ ಅನ್ಬೋದು. ಪರಿಶುದ್ಧ ಅಥವಾ ಪವಿತ್ರ. ನಮ್ಮ ಕನ್ನಡ ಬೈಬಲ್ ಆದರೆ ಪವಿತ್ರ ಸ್ಥಳ ಎಂಬುದಾಗಿ, ತೆಲುಗು ಬೈಬಲಲ್ಲಿ ಪರಿಶುದ್ಧ ಸ್ಥಳ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನು ಅತಿ ಪರಿಶುದ್ಧ ಸ್ಥಳ ಅಥವಾ ಮಹಾಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳ ಅಥವಾ ಅತಿ ಪರಿಶುದ್ಧ ಸ್ಥಳ. ಒಂದು, ನೀವು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನಾನು ಹೇಳೋದನ್ನೇ ನೆನ್ಪಿಟ್ಕೊಳ್ರಿ. 1 ಆವರಣ, 2 ಪರಿಶುದ್ಧ ಸ್ಥಳ, 3 ಅತಿ ಪರಿಶುದ್ಧ ಸ್ಥಳ. ಪ್ರೇರೆ ಈ ಆವರಣದಲ್ಲಿ ಏನೇನಿರುತ್ತೆ ಅಂದರೆ, ಒಂದು ಯಜ್ಞವೇದಿ ಅಥವಾ ಬಲಿಪೀಠ, ಆಲ್ಟರ್ ಅಂತ ಕರೀತಾರೆ. ಈ ಬಲಿಪೀಠ, ಆವರಣದಲ್ಲಿ ಬಲಿಪೀಠ ಆದ್ಮೇಲೆ ಒಂದು ಗಂಗಾಳ ಇರುತ್ತೆ. ಒಂದು ದೊಡ್ಡದು ತಾಮ್ರದ ಗಂಗಾಳ, ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ಈ ಥರದ ಒಂದು ಗಂಗಾಳವಿರುತ್ತೆ, ಇದರಲ್ಲಿ ನೀರು ತುಂಬಿಸಿಟ್ಟಿರ್ತಾರೆ. ಸೊ ಇದಾದ ಮೇಲೆ ಪರಿಶುದ್ಧ ಸ್ಥಳ. ಈ ಪರಿಶುದ್ಧ ಸ್ಥಳದಲ್ಲಿ ಏನಿರುತ್ತೆ ಅಂದರೆ, ಒಂದು ರೊಟ್ಟೆಗಳ ಒಂದು ಮೇಜಿರುತ್ತೆ. ಮಾತ್ರವಲ್ಲದೆ ಒಂದು ದೀಪಸ್ತಂಭ, ಮಾತ್ರವಲ್ಲದೆ ಒಂದು ಧೂಪ ವೇದಿಕೆ ಇರುತ್ತೆ. ಈ ಧೂಪ ವೇದಿಕೆ ಆದಮೇಲೆ ಒಂದು ಅಡ್ಡತೆರೆ ಇರುತ್ತೆ. ಆ ಅಡ್ಡತೆರೆಯ ಆ ಕಡೆ ಅತಿ ಪರಿಶುದ್ಧ ಸ್ಥಳ ಇರುತ್ತೆ. ಈ ಅತಿ ಪರಿಶುದ್ಧ ಸ್ಥಳದಲ್ಲಿ ಏನೇನಿರುತ್ತೆ ಅಂದರೆ, ಒಂದು ಮಂಜೂಷವಿರುತ್ತೆ. ಈ ಮಂಜೂಷದಲ್ಲಿ ಏನೇನಿರುತ್ತೆ ಅಂತಂದೇನೆಂದರೆ, ದೇವರು ಮೋಶೆಗೆ ಕೊಟ್ಟ ಆಜ್ಞೆಗಳು, ದಶಾಜ್ಞೆಗಳಂತ ಹೇಳ್ತಾರೆ. ಕಲ್ಲಿನ ಹಲಿಗೆಗಳು ಆ ಮಂಜೂಷದಲ್ಲಿರುತ್ತೆ. ಆ ಮಂಜೂಷದಲ್ಲಿ ಇನ್ನೂ ಏನಿರುತ್ತೆ ಅಂದರೆ, ಮನ್ನಾ ಉಳ್ಳ ಬಂಗಾರದ ಪಾತ್ರೆ ಇರುತ್ತೆ. ಚಿಗುರಿದ ಅಹರೋನಿನ ಕೈಯ ಕೋಲು ಇರುತ್ತೆ. ಇದು ಒಂದು ಬಾಕ್ಸಲ್ಲಿ, ಒಂದು ಪೆಟ್ಟಿಗೆಯಲ್ಲಿ ಮುಚ್ಚಲ್ಪಟ್ಟಿರುತ್ತೆ. ಅದನ್ನೇ ಮಂಜೂಷ ಅಂತ ಕರೀತಾರೆ. ಈ ಮಂಜೂಷದ ಮೇಲೆ ಒಂದು ಕೃಪಾಸನ ಅಥವಾ ಕರುಣಾಪೀಠವಿರುತ್ತೆ. ಈ ಕರುಣಾಪೀಠದ ಮೇಲೆ ಸಾಕ್ಷಾತ್ತು ಶೂನ್ಯದಿಂದ ಸಮಸ್ತವನ್ನು ಸೃಷ್ಟಿಸಿರುವ ದೇವರು, ದಿವ್ಯ ಲಕ್ಷಣಗಳನ್ನುಳ್ಳಂಥ ದೇವರು, ಸರ್ವಶಕ್ತಿವಂತನು, ಪರಿಶುದ್ಧನು 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 ಎಂದು ನಿತ್ಯವೂ ದೇವದೂತರ ಮೂಲಕವಾಗಿ ಸ್ತುತಿಸಲ್ಪಡುತ್ತಿರುವಂತಕ್ಕಂತಹ ದೇವರು ತಾನೇ ಆ ಕೃಪಾಸನದ ಮೇಲೆ ಅಥವಾ ಕರುಣಾಪೀಠದ ಮೇಲೆ ಬಂದು ಕುಳಿತುಕೊಂಡು ಇಸ್ರಾಯೇಲರೊಟ್ಟಿಗೆ ಮಾತನಾಡುವ ಸಂಗತಿಗಳನ್ನು ಮಾತನಾಡುವಂಥ ಕಾರ್ಯವನ್ನು ಗಮನಿಸಬೇಕು ಪ್ರೇರೆ. ಇದು ದೇವದರ್ಶನದ ಗುಡಾರದ ಬಗ್ಗೆ ನಾನು ನಿಮಗೆ ತಿಳಿಯಪಡಿಸಿದೆ. ಆದರೆ ಇದರಲ್ಲಿ ಇವತ್ತಿನ ನಮ್ಮ ಅಂಶ ಏನಂತಂದೇನೆಂದರೆ, ಗಂಗಾಳ, ತಾಮ್ರದ ಗಂಗಾಳ. ಪ್ರೇರೆ, ಈ ಆವರಣ ಸ್ಥಳಕ್ಕೆ ಎಲ್ಲರೂ ಬರ್ಬೋದು, ಯಾರಾದರೂ ಕೂಡ ಆವರಣದ ಸ್ಥಳಕ್ಕೆ ಬರ್ಬೋದು. ಯಾಕಂದರೆ ಅಲ್ಲಿ ಯಜ್ಞವೇದಿ ಇರುತ್ತೆ. ಆ ಯಜ್ಞವೇದಿಯ ಮೇಲೆ ಬಲಿ ಕಾರ್ಯ ನಡೆಯುತ್ತೆ. ಸೊ ಅದಾದಮೇಲೆ ಪರಿಶುದ್ಧ ಸ್ಥಳಕ್ಕೆ ಎಲ್ಲರೂ ಹೋಗೋದಕ್ಕೆ ಸಾಧ್ಯವಿಲ್ಲ, ಯಾಜಕರು ಮಾತ್ರ ಹೋಗೋದಕ್ಕೆ ಸಾಧ್ಯ. ಇನ್ನು 3ನೇ ಭಾಗ ಅತಿ ಪರಿಶುದ್ಧ ಸ್ಥಳ, ಅಲ್ಲಿಗೂ ಕೂಡ ಎಲ್ಲರೂ ಹೋಗೋದಕ್ಕೆ ಸಾಧ್ಯವಿಲ್ಲ. ಹೈಯರ್ ಪ್ರೀಸ್ಟ್ ಅಂದರೆ ಮಹಾಯಾಜಕನು ಅಥವಾ ಪ್ರಧಾನ ಯಾಜಕನು ಆರೋನನ್ನು ಮಾತ್ರ ಹೋಗಬೇಕು. ಕೈಯಲ್ಲಿ ರಕ್ತ ಹಿಡ್ಕೊಂಡು ಹೋಗ್ಬೇಕು. ವರ್ಷಕ್ಕೆ ಒಂದು ಪರ್ಯಾಯ ಮಾತ್ರ ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಅತಿ ಪರಿಶುದ್ಧ ಕೃಪಾಸನದ ಬಳಿಗೆ ಹೋಗ್ಬೇಕು. ಇವರು ಇಲ್ಲಿ ಆವರಣದಲ್ಲಿ ಯಜ್ಞವೇದಿಯ ಮೇಲೆ ಬಲಿ ಕೊಟ್ಟ ಮೇಲೆ ಈ ಯಾಜಕರು, ಪ್ರಧಾನ ಯಾಜಕನು ಇವ್ರು ಏನು ಮಾಡ್ಬೇಕಂದ್ರೆ, ಆ ದೇವದರ್ಶನದ ಗುಡಾರದ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದು ದೊಡ್ಡದಾಗಿರುವಂಥ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಈ ತಾಮ್ರದ ಗಂಗಾಳ ಅಲ್ಲಿರುತ್ತೆ. ಅದರಲ್ಲಿ ನೀರು ಹಾಕಿಟ್ಟಿರ್ತಾರೆ. ಇವ್ರು ಏನು ಮಾಡ್ಬೇಕಂತಂದ್ರೆ, ಒಳಗಡೆ ಹೋಗ್ಬೇಕಾದ್ರೆ ತಮ್ಮನ್ನು ತಾವು ಶುದ್ಧಿ ಮಾಡಿಕೊಂಡು ಕೈ ಕಾಲುಗಳನ್ನು ತೊಳೆದುಕೊಂಡು ಒಳಗಡೆ ಹೋಗಬೇಕು.
ಶುದ್ಧಿ ಅವಸರ. ಯಾಕೆ ಅಂತಂದೇಳಂದ್ರೆ, ಒಂದು ವೇಳೆ ಇವರೇನಾದರೂ ಇಲ್ಲಿ ಬಲಿ ಕೊಟ್ಟಿರ್ತಾರಲ್ವಾ, ಬಲಿಯನ್ನು ಸಮರ್ಪಣೆ ಮಾಡಿರ್ತಾರೆ. ಈಗ ಹೊಸ ಒಡಂಬಡಿಕೆ ಈಗಿನ ಕಾಲದಲ್ಲಿ ಬಲಿ ಇಲ್ಲ. ಯಾಕಂದರೆ ಬಲಿಯಾಗಿ ಯೇಸು ಕ್ರಿಸ್ತನು ಪಾಪ ಪರಿಹಾರಾರ್ಥ ಬಲಿಯಾಗಿ ಒಂದೇ ಸಾರಿ ಎಲ್ಲರಿಗೋಸ್ಕರ ಕರ್ತನು ಶಿಲುಬೆ ಮೇಲೆ ಬಲಿಯಾಗಿದ್ದಾರೆ. ಈಗ ಬಲಿ ಕೊಡುವಂಥ ಅವಶ್ಯಕತೆ ಇಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಬಲಿ ಕೊಡ್ತಾ ಇದ್ರು. ಇವರು ಬಲಿ ಕೊಟ್ಟ ಮೇಲೆ ಇವರ ಕೈಗಳಿಗೆ ರಕ್ತ ಏನಾದರೂ ಅಂಟಿಕೊಂಡಿರುತ್ತೆ ಅಲ್ವಾ, ಆ ರಕ್ತ ಏನಾದರೂ ಅಂಟಿಕೊಂಡಿದ್ರೆ ತಮ್ಮನ್ನು ತಾವು ಶುದ್ಧಿಪಡಿಸಿಕೊಂಡು ದೇವರ ಬಳಿಗೆ ಹೋಗ್ಬೇಕಾಗಿತ್ತು ಪ್ರೇರೆ. ಅಂದರೆ ಈ ತಾಮ್ರದ ಗಂಗಾಳದ ಮುಖ್ಯ ಉದ್ದೇಶ ಏನು ಅಂತಂದೇಳಂದ್ರೆ, ಅದರೊಳಗಿರುವಂಥ ನೀರಿನಿಂದ ತಮ್ಮನ್ನು ತಾವು ಶುದ್ಧಿಪಡಿಸಿಕೊಳ್ಬೇಕಾಗಿದೆ. ಶುದ್ಧಿ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರಬೇಕಾದ್ರೂ ಕೂಡ ಶುದ್ಧಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆ ಪ್ರೇರೆ. ಹೊರಗಡೆ ಬರಬೇಕಾದ್ರೂ ಕೂಡ ತಮ್ಮ ಕೈಕಾಲುಗಳನ್ನು ತೊಳೆದುಕೊಂಡು ಹೊರಗಡೆ ಬರಬೇಕಾಗಿತ್ತು ಪ್ರೇರೆ. ಜಾಗರೂಕತೆಯಿಂದ ಇವಾಗ ಅಂಶದಲ್ಲಿ ನಾನು ಎಂಟರ್ ಆಗ್ತಾ ಇದ್ದೇನೆ, ಗಮನಿಸ್ರಿ. ಇವತ್ತು ದೇವರ ಬಳಿಗೆ ಹೋಗ್ಬೇಕು ಅಂತಂದೇನಂದ್ರೆ ಮನುಷ್ಯನಿಗೆ ಶುದ್ಧಿ ತುಂಬ ಪ್ರಾಮುಖ್ಯ. ಏಕೆಂದರೆ ಯೆಶಾಯನ ಪ್ರವಾದನೆ ಗ್ರಂಥ 59:1 ನಮ್ಮೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ, ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳೋದಕ್ಕೆ ನಮ್ಮ ಪಾಪಗಳೇ ಅಡ್ಡಿಯಾಗಿದ್ದಾವೆ ಪ್ರಿಯರೇ. ಸೊ ನಾವು ದೇವ್ರ ಬಳಿಗೆ ಹೋಗ್ಬೇಕಂತಂದ್ರೆ ನಮ್ಮ ಪಾಪ ನಮಗೆ ಅಡ್ಡಿಯಾಗಿ ನಿಂತ್ಕೊಂಡಿದೆ. ನಮಗೆ ಶುದ್ಧಿ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರೇರೆ. ಯಾಜಕರು ಯಾವ ರೀತಿಯಾಗಿ ತಮ್ಮನ್ನು ತಾವು ಶುದ್ಧಿ ಮಾಡಿಕೊಂಡು ದೇವರ ಬಳಿಗೆ ಹೋಗ್ತಾ ಇದ್ರು, ಈ ದಿನ ನಾವು ಪ್ರಾರ್ಥನೆಗಳಿಗೆ ಹೋಗುವಾಗ, ದೇವಾಲಯಕ್ಕೆ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸಲು ಹೋಗುವಾಗ, ಅಥವಾ ಕುಟುಂಬ ಪ್ರಾರ್ಥನೆಗಳಲ್ಲಿ ನಾವು ಹೋಗುವಾಗ, ದೇವರ ಸಾನ್ನಿಧ್ಯಕ್ಕೆ ಹೋಗುವಾಗ ನಮಗೆ ಶುದ್ಧಿ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ ಪ್ರೇರೆ. ಆ ತಾಮ್ರದ ಗಂಗಾಳದಲ್ಲಿರುವಂಥ ನೀರಿನಿಂದ ಯಾವ ರೀತಿ ಯಾಜಕರು ಶುದ್ಧಿ ಮಾಡಿಕೊಳ್ತಾ ಇದ್ರು, ಆ ನೀರು ಯಾವುದಕ್ಕೆ ಸದೃಶ್ಯವಾಗಿದೆಯೋ ಈ ದಿನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಆ ನೀರು ಯಾವುದಕ್ಕೆ ಸದೃಶ್ಯವಾಗಿದೆಯೋ ಅದರಿಂದ ನಮ್ಮನ್ನು ನಾವು ಶುದ್ಧಿಪಡಿಸ್ಕೊಳ್ಬೇಕಾಗಿದೆ ಪ್ರೇರೆ. ಶುದ್ಧಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಪರಿಶುದ್ಧತೆ ನಮಗೆ ಬೇಕು. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ನೋಡಲು ಸಾಧ್ಯವೇ ಇಲ್ಲ ಪ್ರಿಯರೇ. ಇದರಲ್ಲಿ ಒಂದನೇ ಪಾಯಿಂಟ್ ಏನಂತಂದು ಹೇಳಿದ್ರೆ, ಮೊದಲನೇದಾಗಿ ನಾವು ದೇವರ ಬಳಿಗೆ ಹೋಗ್ಬೇಕಂದ್ರೆ ನಮಗೆ ಶುದ್ಧಿ ಅವಸರ. ನಮಗೆ ಯಾವುದರಿಂದ ಶುದ್ಧಿ ಸಿಗುತ್ತೆ? ದೇವರ ವಾಕ್ಯ ಭಾಗದಲ್ಲಿ ಮೊದಲನೇ ಯೋಹಾನನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡಿದರೆ, ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡುತ್ತದೆ. ಶುದ್ಧಿ. ಯೇಸು ರಕ್ತದಿಂದ ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಬೇಕಾಗಿದೆ ಬೇರೆ. ಯೇಸುವಿನ ರಕ್ತವು ನಮ್ಮನ್ನು ಶುದ್ಧಿಪಡಿಸುತ್ತದೆ. ಅದರಲ್ಲಿರುವ ಗಂಗಾಳದಲ್ಲಿರುವ ನೀರು ಯಾವುದಕ್ಕೆ ಸಾದೃಶ್ಯ ಅಂದ್ರೆ, ಒಂದು ಯೇಸುವಿನ ರಕ್ತಕ್ಕೆ ಸಾದೃಶ್ಯ. ಯೇಸು ರಕ್ತವೇ ಮನುಷ್ಯನ ಪಾಪಕ್ಕೆ ಪರಿಹಾರ. ಮನುಷ್ಯನಿಗೆ ಒಂದು ಭಯಂಕರವಾಗಿರುವಂಥ ರೋಗವಿದೆ. ಆ ರೋಗವೇ ಪಾಪವೆನ್ನುವಂಥ ರೋಗ. ಈ ಪಾಪವೆನ್ನುವಂಥ ರೋಗಕ್ಕೆ ಬರುವ ಮರಣ ನರಕ. ಸಂಬಳವೇ ಮರಣ. ಪಾಪಕ್ಕೆ ಬರುವಂಥ ಸಂಬಳ ಮರಣ. ಈ ಮರಣವೇ ನಿತ್ಯ ನರಕ. ರೋಮ 6ನೇ ಅಧ್ಯಾಯ ಕೊನೆ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಬೇರೆ ಮನುಷ್ಯನಿಗೆ ಎನ್ನುವಂಥದ್ದೊಂದು ರೋಗ, ಪಾಪ ರೋಗ. ಈ ಪಾಪ ರೋಗ ಮನುಷ್ಯನಿಗೂ ದೇವರಿಗೂ ಅಡ್ಡುಗೋಡೆಯಾಗಿ ಪಾಪವು ನಿಂತುಕೊಂಡಿರೋದ್ರಿಂದ ಮನುಷ್ಯನಿಗೆ ದೇವರ ಬಳಿಗೆ ಹೋಗಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರು ಭೀಕರವಾದ ಮಹಿಮೆಯನ್ನೇ ಪ್ರಭಾವವನ್ನೇ ವಸ್ತ್ರವನ್ನಾಗಿ ಧರಿಸಿಕೊಂಡು
ಭೀಕರವಾದ ಮಹಿಮೆಯನ್ನೇ, ಪ್ರಭಾವನ್ನೇ, ವಸ್ತ್ರವನ್ನೇ. ಅದಕ್ಕೆ ಆತರಿಗಿರುವ ದೈವ ಲಕ್ಷಣಗಳಲ್ಲಿ ಒಂದು ಲಕ್ಷಣ ಪರಿಶುದ್ಧತೆ. ಪರಿಶುದ್ಧನೆ ಎಂದು ನಿತ್ಯವೂ ಗಾನ ಪ್ರತಿಗಾನಗಳ ಮೂಲಕವಾಗಿ ಸ್ತುತಿಸಲ್ಪಡುತ್ತಿರುವಂತಕ್ಕಂಥ ದೇವರು ಪರಿಶುದ್ಧನು. ಆತನು ಪರಿಶುದ್ಧನಾಗಿರುವ ಹಾಗೆ ನಾವು ಕೂಡ ಪರಿಶುದ್ಧರಾಗಿರಬೇಕೆಂದು ಭಾವಿಸುವಂತ ದೇವರು ಆತನಾಗಿದ್ದಾನೆ ಪ್ರಿಯರೇ. ಕಾರಣ, ನಮ್ಮ ಸ್ವಶಕ್ತಿಯಿಂದ ನಾವು ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಏಕೆಂದ್ರೆ ಮನುಷ್ಯನ ಪಾಪವು ಬಹು ಘೋರವಾಗಿದೆ. ಅವನಲ್ಲಿ ನೈಜ ಪಾಪವು, ಕರ್ಮ ಪಾಪವು ಎರಡು ತುಂಬಿದೆ. ಈ ನೈಜ ಪಾಪವು, ಕರ್ಮ ಪಾಪವು ಮನುಷ್ಯನು ದೇವರ ಬಳಿಗೆ ಹೋಗದೆ ಇರುವ ಹಾಗೆ ಅಡ್ಡುಗೋಡೆಯಾಗಿ ನಿಂತುಕೊಂಡಿದೆ ಪ್ರಿಯರೇ. ಆದರೆ ಪ್ರಿಯರೇ, ಈ ಪಾಪವೆನ್ನುವಂತ ಅಡ್ಡುಗೋಡೆಯನ್ನ ಸಂಪೂರ್ಣವಾಗಿ ತೊಲಗಿಸಿ ಬಿಡೋದಕ್ಕೆ, ಪಾಪದಿಂದ ನಮ್ಮನ್ನ ಬಿಡಿಸೋದಕ್ಕೋಸ್ಕರ 2500 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ತಾನೇ ಈ ಲೋಕಕ್ಕೆ ಬಂದು ನಮಗೋಸ್ಕರ ಆತನು ಶಿಲುಬೆಯ ಮೇಲೆ ಬಲಿಯಾದನು ಪ್ರಿಯರೇ. ಒಂದು ಕಡಿಮೆ 40 ಚಾಟೆಯ ಹೊಡೆತಗಳನ್ನ ಒಡಿಸಿಕೊಂಡಾಗ ಆ ರಕ್ತವೆಲ್ಲವೂ ಕೂಡ ದಾರೆ ದಾರಿಯಾಗಿ ಹರಿಯಿತು ಪ್ರಿಯರೇ. ದಾರಿಯಾಗಿ ರಕ್ತ ಹರಿಯಿತು. ತಲೆಯಲ್ಲಿ ಮುಳ್ಳಿನ ಕಿರೀಟ ಇಟ್ಟಾಗ ಮುಂಡ್ಲ ಪೋಟ್ಲ ಕೂಸಿರಮು ತಲ್ಲಡಿಲ್ಲಗ ಸೊಮ್ಮ ಸಿಲ್ಲಿಪೋತಿವ ರಕ್ಷಕ. ಎಷ್ಟು ಅದ್ಭುತವಾದ ಹಾಡು. ಮುಳ್ಳಿನ ಕಿರೀಟ ತಲೆಯಲ್ಲಿಟ್ಟಾಗ ಆ ಮುಳ್ಳಿನ ಕಿರೀಟಕ್ಕೆ ಒದ್ದಾಡಿ ಬಿಟ್ಟ ಕರ್ತನು ರಕ್ತ ದಾರಿಯಾಗಿ, ಚಾಟೆಯಿಂದ ಹೊಡೆದಾಗ ರಕ್ತ, ಕೈಕಾಲ್ಗಳಲ್ಲಿ ಮೊಳೆ ಒಡೆದರು, ಬಾಜೆಯ ತಿವಿತ ಬಾಕೆಯಲ್ಲಿ. ಆತಾಯ್ತಾ? ಕೈಕಾಲ್ಗಳಲ್ಲಿ ಮೊಳೆ ಹೊಡೆದಾಗ ರಕ್ತವು ಸುರಿಯಿತು ಪ್ರಿಯರೇ. ಆ ರಕ್ತವು ಸುರಿಯಿತು ಧರೆಯಲ್ಲಿ, ನಮ್ಮೆಲ್ಲರ ಪಾಪವು ತೀರಿಸಿತು. ರಕ್ತವು ಸುರಿಯಿತು, ನಮ್ಮೆಲ್ಲರ ಪಾಪವು ತೀರಿಸಿತು. ಈ ದಿನ ಪಾಪ ರೋಗಕ್ಕೆ ಔಷಧ ಯೇಸು ರಕ್ತ. ಆದರೆ ಈ ದಿನ ಅನೇಕ ಜನರು ಆ ಯೇಸು ರಕ್ತವನ್ನ, ಆ ಔಷಧವನ್ನ ಸರಿಯಾಗಿ ಉಪಯೋಗಿಸಿಕೊಂಡು ತಮ್ಮನ್ನು ತಾವು ಶುದ್ಧಿಪಡಿಸಿಕೊಳ್ಳದೆ ಅನೇಕ ಜನರು ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನಂತಂದ್ರೆ, ಮನೆಯಲ್ಲಿರುವಾಗ ದೇವಾಲಯಕ್ಕೆ ಹೋಗುವ ಸಮಯದಲ್ಲಿ ನಾವೇನ್ ಮಾಡ್ಬೇಕಂತಂದೇಳಂದ್ರೆ, ದೇವನಿನ ರಕ್ತದಿಂದ ನನ್ನ ಶುದ್ಧಿಗೊಳಿಸಿ ಕರ್ತನೆ. ಪಾಪವು ನನ್ನಲ್ಲಿದೆ ಕರ್ತನೆ, ನನ್ನ ಶುದ್ಧಿಗೊಳಿಸಿ. ಪಾಪ ಅಂದ್ರೆ ನೀವು ವ್ಯಭಿಚಾರ ಮಾತ್ರ ಪಾಪ, ಕಳ್ಳತನ ಪಾಪ, ಇವು ಮಾತ್ರ ಪಾಪ ಅಂತ ಅನ್ಕೋಬೇಡ್ರಿ. ಆಜ್ಞೆ ಅತಿಕ್ರಮವೇ ಪಾಪ. ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅದು ದೇವರು ಕೊಟ್ಟಂತ ಆಜ್ಞೆ. ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಆಜ್ಞೆನೇನ್ ಮಾಡ್ತಾ ಇದ್ದೀರಾ? ಅತಿಕ್ರಮಿಸ್ತಾ ಇದ್ದೀರಾ. ಆಜ್ಞೆ ಅತಿಕ್ರಮವೇ ಪಾಪ. ಪ್ರತಿದಿನವೂ ವಾಕ್ಯ ಓದಬೇಕು, ಪ್ರತಿದಿನವೂ ಪ್ರಾರ್ಥನೆ ಮಾಡಬೇಕು. ಆದರೆ ಪ್ರತಿದಿನ ವಾಕ್ಯ ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ ಅಂತಂದೇಳಂದ್ರೆ ನೀನು ಪಾಪಕ್ಕೆ ಅವಕಾಶ ಕೊಡ್ತಾ ಇದ್ದೆ. ಅದಕ್ಕೆ ನಿನ್ನನ್ನು ನೀನು ಯೇಸುವಿನ ರಕ್ತದಿಂದ ಶುದ್ಧಿಪಡಿಸ್ಕೊಳ್ಬೇಕಾಗಿದೆ. ಪಾಯಿಂಟ್ ನಂಬರ್ 1, ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧಿಗೊಳಿಸ್ಕೊಳ್ಬೇಕು. ಆ ತಾಮ್ರದ ಗಂಗಾಳದಲ್ಲಿರುವಂಥ ನೀರು ಯೇಸು ರಕ್ತಕ್ಕೆ ಸಾದೃಶ್ಯವಾಗಿದೆ. ಇನ್ನು ತುಂಬ ಪಾಯಿಂಟ್ಸ್ ಇರ್ತವೆ, ನಾನು ಜಸ್ಟ್ ಹೈಲೈಟ್ ಕೀ ಪಾಯಿಂಟ್ಸ್ ಮಾತ್ರ ಹೇಳ್ಕೊಳ್ತಾ ಹೋಗ್ತಾ ಇದ್ದೇನೆ, ಗಮನಿಸ್ರಿ. ಇನ್ನು ಎರಡನೇದಾಗಿ ಆ ನೀರು, ಒಂದನೇದಾಗಿ ಗಮನಿಸ್ರಿ, ಆ ನೀರು ಯೇಸುವಿನ ರಕ್ತಕ್ಕೆ ಸಾದೃಶ್ಯ. ಎರಡನೇದಾಗಿ
ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 27ರ ಪ್ರಕಾರವಾಗಿ ನಾವು ಗಮನಿಸುವಂಥದ್ದಾದರೆ, ಅದನ್ನು ಕಳಂಕ, ಸುಕ್ಕು ಮತ್ತೊಂದೊಂದು ಇಲ್ಲದೆ, ಕ್ಷಮಿಸ್ರಿ, ಅದನ್ನು ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದೆ ಕನ್ನಿಕೆಯು ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿಗೆ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧಿ ಮಾಡಿದನೆಂಬುದಾಗಿ ಎಫೆಸಿ 5:27 ನಾವು ನೋಡ್ತಾ ಇದ್ದೇವೆ. ಗಮನಿಸ್ರಿ, ನೀರು ಯಾವುದಕ್ಕೆ ಸಾದೃಶ್ಯ ಅಂದ್ರೆ ವಾಕ್ಯಕ್ಕೆ ಸಾದೃಶ್ಯ. ಒಂದು, ನಮ್ಮನ್ನ ಯೇಸು ರಕ್ತವು ನಮ್ಮನ್ನು ಶುದ್ಧಿಗೊಳಿಸುತ್ತದೆ. 2, ದೇವರ ವಾಕ್ಯ ನಮ್ಮನ್ನು ಶುದ್ಧಿಗೊಳಿಸುತ್ತದೆ ಪ್ರಿಯರೇ. ದೇವರ ವಾಕ್ಯ ನಮ್ಮನ್ನು ಶುದ್ಧಿಗೊಳಿಸುತ್ತೆ. ಅದಕ್ಕೆ ಈ ದಿನ ಅನೇಕ ಜನರು ಬೈಬಲ್ ಓದಲ್ಲ. ಶುದ್ಧಿ ಹೇಗೆ ಬರುತ್ತೆ? ಕಳಂಕವು ನಿನ್ನಿಂದ ಹೇಗೆ ತೊಲಗುತ್ತೆ? ಪರಿಶುದ್ಧತೆ ನಿನ್ನಲ್ಲಿ ಹೇಗೆ ಬರುತ್ತೆ? ಈ ದಿನ ವಾಕ್ಯದ ಉದಕ ಸ್ನಾನ, ವಾಕ್ಯೋಪದೇಶದ ಸಹಿತವಾಗಿರುವಂಥ ಸ್ನಾನ ನಮಗೆ ತುಂಬ ಅವಶ್ಯಕತೆ ಪ್ರಿಯರೇ. ವಾಕ್ಯವನ್ನು ಕೇಳಬೇಕು. ವಾಕ್ಯವು ನಮ್ಮನ್ನು ಸರಿಪಡಿಸುತ್ತೆ. ವಾಕ್ಯವನ್ನು ಓದಬೇಕು. ವಾಕ್ಯವು ನಮ್ಮನ್ನ ಪಾಪಕ್ಕೆ ಹೋಗದೆ, ಕುದುರೆಗೆ ಲಗಾಮ್ ಹಾಕ್ತಾರೆ, ಗೊತ್ತುಂಟ ನಿಮಗೆ? ಕುದುರೆಗೆ ಲಗಾಮು. ಹಂಗೆ ನಾವು ಕುದುರೆಗಳಾದರೆ ಆ ಲಗಾಮು ವಾಕ್ಯ ಪ್ರೇರೆ. ಯಾವ ಕಡೆ ಹೋಗ್ಬೇಕೋ ಆ ಕಡೆ ನಮ್ಮನ್ನು ನಡೆಸುತ್ತೆ ವಾಕ್ಯ. ಇವತ್ತು ವಾಕ್ಯ ಇಲ್ಲದ ಕಾರಣ ಅನೇಕ ಜೀವಿತಗಳು ಅಪವಿತ್ರವಾಗಿದೆ. ಅನೇಕ ಯವನಸ್ಥರ ಜೀವಿತಗಳು ವಾಕ್ಯವಿಲ್ಲದೆ ಇರೋದ್ರಿಂದ, ವಾಕ್ಯಕ್ಕೆ ಮರ್ಯಾದೆ ತಮ್ಮ ಜೀವಿತದಲ್ಲಿ ಕೊಡೋದೇ ಇರೋದ್ರಿಂದ ಅವರ ಜೀವಿತಗಳು ನಾಶನಕ್ಕೆ ಹತ್ತಿರವಾಗಿದ್ದಾವೆ. ಅದಕ್ಕೆ ದಿನೇ ತಂದೆ ತಾಯಿಗಳಾಗಿರುವಂಥವರು ಏನು ಮಾಡ್ತಾ ಇದ್ದಾರೆ? ತಮ್ಮ ಮಕ್ಕಳಿಗೆ ಒಳ್ಳೆ ಟ್ಯೂಷನ್ಸ್ಗೆ ಕಳಿಸ್ತಾ ಇದ್ದಾರೆ, ಒಳ್ಳೆ ಸ್ಕೂಲ್ಸ್ಗೆ ಕಳಿಸ್ತಾ ಇದ್ದಾರೆ. ಕಳಿಸ್ಬೇಕು, ತಪ್ಪಿಲ್ಲ. ಜ್ಞಾನ ಪಡೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ತಂದೆ ತಾಯಿಗಳು ಸಿಲೆಬಸ್ನ ಓದು ಅಂತ ಹೇಳ್ತಾರೆ, ಆದರೆ ತಮ್ಮ ಮಕ್ಕಳಿಗೆ ಒಂದು ಅಧ್ಯಾಯ ಬೈಬಲ್ ಓದು ಅಂತ ಹೇಳ್ತಾ ಇಲ್ಲ. ಆ ಕಾರಣದಿಂದ ಈ ದಿನ ಅನೇಕ ಕುಟುಂಬಗಳಲ್ಲಿ ಮಕ್ಕಳು ಕೈತಪ್ಪಿ ಹೋಗಿದ್ದಾರೆ. ಸಿಗರೆಟ್ ಅಂತೆ, ಆ ಒಂದು ಎಣ್ಣೆ ಅಂತೆ, ಸಿನಿಮಾಗಳಂತೆ, ಪಬ್ಗಳಂತೆ, ಕ್ಲಬ್ಗಳಂತೆ, ಈ ರೀತಿಯಾಗಿ ತಿರುಗಾಡಿ ಜೀವಿಸ್ತಾ ಇದ್ದಾರೆ ಪ್ರೇರೆ. ವಾಕ್ಯವು ನಮ್ಮನ್ನು ಶುದ್ಧಿಗೊಳಿಸುತ್ತದೆ ಪ್ರೇರೆ. ಅದಕ್ಕೆ ವಾಕ್ಯವು ನಮಗೆ ನಾವು ಕಳಂಕ ಅಂಟದೇ ಇರುವಂಥವರಾಗಿರಬೇಕು. ನೋಡ್ರಿ, ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದ ಕನ್ನಿಕೆಯು ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು. ಸಭೆಗಿರುವಂಥ ಹೆಸರು ಪರಿಶುದ್ಧ ಸಭೆ, ಮಹಿಮೆಯುಳ್ಳ ಸಭೆ, ನಿರ್ದೋಷವಾದ ಸಭೆ ಆಗಿ ನಾವಿರಬೇಕು ಅಂತಂದೇಳಂದ್ರೆ ವಾಕ್ಯ ನಮಗೆ ಬಹಳ ಅವಶ್ಯಕತೆ. ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ಶುದ್ಧಿ ಸಿಕ್ಕಿದೆ. ನಾನು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತರ ಒಂದು ಪಾಯಿಂಟ್ ಹೇಳ್ತೇನೆ. ಆದಾಮು ಅವಳು ಇಬ್ರು ಇರ್ತಾರೆ. ಫಸ್ಟ್ ಏನ್ ಮಾಡಿದ? ದೇವರು ಆದಾಮನನ್ನು ಉಂಟು ಮಾಡಿ, ಆಮೇಲೆ ಆದಾಮನಿಗೆ ಗಾಢ ನಿದ್ರೆ ಬರಮಾಡಿ ಆದಾಮನ ಪಕ್ಕೆಯ ಎಲುಬಿನಿಂದ ಅವ್ವಮ್ಮಳನ್ನು ತೆಗಿತಾನೆ. ಅವಾಗ ಏನಾಯ್ತು? ಆದಾಮನ ಪಕ್ಕೆಯ ಎಲುಬು ತೆಗೆಯೋದ್ರಿಂದ ಆದಾಮನ ಪಕ್ಕೆಯಲ್ಲಿ ಏನಾಯ್ತು ಅಂದ್ರೆ ಗಾಯ ಆಯಿತು. ಆ ಆದಾಮನ ಪಕ್ಕೆಯ ಗಾಯದಿಂದ ಅವ್ವಮ್ಮಳು ಬಂದ ಹಾಗೆ ಕೊನೆಯ ಆದಾಮನಾಗಿರುವಂಥ ಯೇಸು ಕ್ರಿಸ್ತನ ಪಕ್ಕಿಯಲ್ಲಿ ಗಾಯವಾಯಿತು. ಆ ಗಾಯದಿಂದ ರಕ್ತವು ಸುರಿತು. ಆ ರಕ್ತದಿಂದ ಕ್ರೈಸ್ತವ ಸಭೆಯನ್ನ ದೇವರು ಸಂಪಾದಿಸಿದ್ದಾರೆ. ದೇವರು ಶುದ್ಧಿ ಮಾಡಿ ಸಂಪಾದಿಸಿದ್ದಾರೆ. ಈಗ ಸಂಪಾದಿಸಿದ್ದಾರೆ. ಪಾಪದಿಂದ ಬಿಡುಗಡೆ ದೇವರು ಕೊಟ್ಟರು. ಈಗ ಪಾಪದಲ್ಲಿ ಬೀಳದೇ ಇರೋ ತರ
ಸಭೆಯು ನಿರ್ದೋಷವು, ನಿಷ್ಕಳಂಕವು, ಪರಿಶುದ್ಧವು, ಮಹಿಮೆಯುಳ್ಳ ಸಭೆಯು ಆಗಿರಬೇಕು ಅಂತಂದೇಳಂದ್ರೆ ಸಭೆಗೆ ಏನು ಬೇಕು ಅಂತಂದೇಳಂದ್ರೆ ವಾಕ್ಯ ಅವಶ್ಯಕತೆಯಾಗಿದೆ. ವಾಕ್ಯ ಬೇಕು, ವಾಕ್ಯ ಬೇಕು. ಅಂದು ದಾವೀದನು ಪಾಪದಲ್ಲಿ ಬಿದ್ದಾಗ ನಾತಾನ ಪ್ರವಾದಿಯ ಮೂಲಕವಾಗಿ ದೇವರು ದಾವೀದನೊಟ್ಟಿಗೆ ಮಾತನಾಡಿದ್ರು. ದಾವೀದನನ್ನು ಏನ್ ಮಾಡಿದ್ರು? ಕಳಂಕ ಇದೆ ದಾವೀದನಲ್ಲಿ, ಪರಿಶುದ್ಧತೆ ಕಳೆದುಕೊಂಡಿದ್ದಾನೆ, ದೇವರು ಕೊಟ್ಟಿರುವಂತ ಮಹಿಮೆಯನ್ನ ಕಳೆದುಕೊಂಡಿದ್ದಾನೆ ದಾವೀದನು. ಆದ್ರೆ ದೇವ್ರೇನ್ ಮಾಡಿದ ಅಂತಂದೇಳಿ ಅಂದ್ರೆ ನಾತನನ ಮೂಲಕವಾಗಿ ಕಳಿಸಿ ಮಾತನಾಡಿದಾಗ ದಾವೀದನು ಒಬೆಯಾಗಿ ಮತ್ತೆ ತನ್ನ ದೇವರಲ್ಲಿ ಇದನ್ನ ವಾಕ್ಯದಿಂದ ನಮ್ಮ ಆತ್ಮೀಯ ಜೀವನಕ್ಕೆ ಶುದ್ಧಿ. ಅದಕ್ಕೆ ವಾಕ್ಯವನ್ನ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬೇಡ್ರಿ. ವಾಕ್ಯದಿಂದ ಶುದ್ಧಿ. ನೀವು ಪ್ರಾರ್ಥನೆಗೆ ಹೋಗುವಾಗ ನಿಮ್ಮನ್ನು ನೀವು ಮೊದಲದಾಗಿ ಯೇಸು ರಕ್ತದಿಂದ ಶುದ್ಧಿ, ಎರಡನೇದಾಗಿ ದೇವರ ವಾಕ್ಯದಿಂದ ಶುದ್ಧಿ. ಸ್ವತಃ ದೇವರು ನಿನ್ನೊಟ್ಟಿಗೆ ಏನು ಮಾತಾಡಬೇಕೆಂದು ಬಯಸಿದ್ದಾನೋ ತಾನು ಮಾತನಾಡುವ ಅಂಶಗಳನ್ನ ದೇವರು ವಾಕ್ಯದಲ್ಲಿ ಅಳವಡಿಸಿ ನಮಗೆ ಕೊಟ್ಟಿದ್ದಾರೆ. ಪ್ರೇರೆ, ವಾಕ್ಯದಲ್ಲಿ ಅಳವಡಿಸಿ ನಮಗೆ ಕೊಟ್ಟಿದ್ದಾರೆ. ವಾಕ್ಯದಿಂದ ಶುದ್ಧಿ, ಜೀವಿತಗಳ ಶುದ್ಧಿ ಆಗುತ್ತೆ. ಒಂದು ಸಾರಿ ವಾಕ್ಯಕ್ಕಿರುವ ಶಕ್ತಿ ನಾನು ಹೇಳ್ತೇನೆ, ಗಮನಿಸ್ರಿ. ಒಬ್ಬ ನರಮಾಂಸ ಭಕ್ಷಕನು ಒಂದು ಅಡವಿಯಲ್ಲಿ ಒಳಗಡೆ ಕೂತ್ಕೊಂಡು ಕಾಯ್ತಾ ಇದ್ದಾನೆ. ಯಾರಾದರೂ ಬಂದರೆ ಮನುಷ್ಯರು ಅವ್ರನ್ನ ಸಾಯಿಸಿ ಅವ್ರನ್ನ ಆಹಾರ ಮಾಡಿಕೊಂಡು ತಿಂತಾ ಇದ್ದ ನರಮಾಂಸ ಭಕ್ಷಕನು. ಒಂದಿನ ಒಂದು ಅಡವಿಯಲ್ಲಿ ಕೂತ್ಕೊಂಡಿದ್ದಾನೆ. ಒಬ್ಬ ಪಾಸ್ಟರ್ ಆ ಅಡವಿಯ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ಹೋಗುವಂಥ ಸಮಯದಲ್ಲಿ ಪ್ರೇರೆ ಆ ನರಮಾಂಸ ಭಕ್ಷಕನು ಈ ಪಾಸ್ಟರನ್ನ ಹಿಡಿದುಕೊಳ್ತಾನೆ. ಆಹಾ, ನನಗೆ ತಿನ್ನೋದಕ್ಕೆ ಆಹಾರ ದೊರಕಿದೆ, ನನಗೆ ನನಗೆ ಟೆನ್ಷನ್ ಇಲ್ಲ ಅಂತೇಳಿ ಆ ನರಮಾಂಸ ಭಕ್ಷಕನಿರುವಂಥ ಪ್ಲೇಸ್ಗೆ ಈ ಸೇವಕನ ಎಳ್ಕೊಂಡು ಹೋಗ್ತಾನೆ. ಎಳ್ಕೊಂಡು ಹೋದ್ರೆ ಆ ದಿನಕ್ಕೆ ಆ ನರಮಾಂಸ ಭಕ್ಷಕನಿಗೆ ಬೇಕಾಗಿರುವಂಥ ಆಹಾರ ಆಲ್ರೆಡಿ ಇರುತ್ತೆ. ಓಹೋ, ಇವತ್ತಿಗಿದೆ ಅಲ್ಲ, ಇವತ್ತು ಸಾಯಿಸೋದು ಬೇಡ, ನಾಳೆ ಸಾಯಿಸೋಣ ಅಂಥೇಳಿ ಒಂದು ರೂಮಲ್ಲಿ ಹೋಗಿ ಕೂಡ ಹಾಕ್ತಾನೆ. ಆ ನರಮಾಂಸ ಭಕ್ಷಕನು ಕೂಡ ಅಲ್ಲೇ ಮೂಲೆಯಲ್ಲಿ ಇರ್ತಾನೆ. ಆ ರೂಮಲ್ಲಿ ಆ ನರಮಾಂಸ ಭಕ್ಷಕನು ಸಾಯಿಸಿ ತಿಂದಿರುವಂಥ ಮನುಷ್ಯರ ಬುರುಡೆಗಳು, ಎಲುಬುಗಳೆಲ್ಲ ಅಲ್ಲೇ ಇರುತ್ತೆ. ಈತನು ಸೇವಕನು ಭಯದಿಂದ ಕೂತ್ಕೊಂಡಿರ್ತಾನೆ. ಸೇವಕನು ಕೂತ್ಕೊಂಡು ಒಂದು ಆಲೋಚನೆ ಮಾಡ್ತಾನೆ. ಹೆಂಗಿದ್ರು ಇವತ್ತು ಲಾಸ್ಟ್ ಅಲ್ಲ ನನ್ನ ಜೀವನ, ಇವತ್ತು ಲಾಸ್ಟ್ ಅಲ್ಲ, ಈ ರಾತ್ರಿ ಎಲ್ಲ ದೇವರ ಸನ್ನಿಧಿಯಲ್ಲಿ ಕಳೆದು ಬಿಡೋಣ ಅಂತ ಹೇಳ್ಬಿಟ್ಟು ವಾಕ್ಯವನ್ನು ತೆಗೆದು ಓದ್ತಾ ಮೊಣಕಾಲು ಪ್ರಾರ್ಥನೆ ಮಾಡ್ತಾ ಮತ್ತೆ ವಾಕ್ಯ ಓದ್ತಾ ಮೊಣಕಾಲು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಇದನ್ನ ಆ ನರಮಾಂಸ ಭಕ್ಷಕರು ಕೂತ್ಕೊಂಡು ನೋಡ್ತಾ ಇದ್ದಾನೆ. ಆತನ ಬೆಳಿಗ್ಗೆ ಹೋಗಿ, ನಾಳೆ ನೀನು ಸಾಯ್ತೀಯಾ, ಯಾವುದು ಟೆನ್ಷನ್ ಇಲ್ಲದೆ ನೀನು ಇದನ್ನೇನೋ ಓದ್ತಾ ಇದೆಯಾ, ಏನಿದು ಅಂತ ಕೇಳ್ತಾನಂತೆ. ಆಗ ಆ ಪಾಸ್ಟರ್ ಇದು ಜೀವಿತಗಳನ್ನು ಬದಲಾಯಿಸುವ ದೇವರ ವಾಕ್ಯ ಅಂತೇಳಿ ಆ ಬೈಬಲಲ್ಲಿರುವಂಥ ಕ್ರಿಸ್ತನನ್ನ ಆ ನರಮಾಂಸ ಭಕ್ಷಕನಿಗೆ ಪರಿಚಯಿಸಿದ ಮೇಲೆ ಆ ನರಮಾಂಸ ಭಕ್ಷಕನು ಅಯ್ಯೋ ನಾನು ಎಷ್ಟು ತಪ್ಪು ಮಾಡಿದೆ, ಎಷ್ಟೋ ಜನರನ್ನು ನರಹತ್ಯೆ ಮಾಡಿದ್ದೇನಲ್ಲ, ನನಗೆ ನರಕನೇ ದೇವರೇ ನನ್ನನ್ನು ಕ್ಷಮಿಸು ಎಂದು ಕಣ್ಣೀರು ಸುರಿಸುತ್ತಾ ದೇವರ ಪಾದದ ಬಳಿಯಲ್ಲಿ ಕ್ಷಮಾಪಣೆಗೆ ಯಾಚಿಸುತ್ತಾ ತನ್ನ ಜೀವಿತವನ್ನ ಬದಲಾಯಿಸಿಕೊಂಡು ದೇವರ ಸೇವೆಗೆ ನಿಂತಿರುವಂಥದ್ದು ದೊಡ್ಡ ವ್ಯಕ್ತಿ. ಅದನ್ನು ದೇವರ ಸೇವೆಗೆ ನಿಂತ್ಕೊಂಡು ಸೇವಕನಾದ ಪ್ರೇರೆ ಇದನ್ನ ವಾಕ್ಯವು ಯಾವ ರೀತಿಯಾಗಿ ಶುದ್ಧಿಪಡಿಸುತ್ತೆ ನೋಡ್ರಿ. ಆ ವಾಕ್ಯವನ್ನು ಈ ದಿನ ಅನೇಕ ಜನರೇ ಪಕ್ಕಕ್ಕಿಡ್ತಾ ಇದ್ದಾರೆ. ವಾಕ್ಯದ ಮಾಧುರ್ಯತೆಯನ್ನು ಅರಿತುಕೊಳ್ತಾ ಇಲ್ಲ. ವಾಕ್ಯದಿಂದ ನಮಗೆ ಶುದ್ಧಿ. ವಾಕ್ಯ ಪಕ್ಕಕ್ಕೆ ಇಡ್ತಾ ಇದೆಯೋ
ಜಾಗ್ರತೆ. ವಾಕ್ಯ ಪಕ್ಕಕ್ಕಿಡಬೇಡ. ವಾಕ್ಯ ಓದಿ ಎಷ್ಟು ದಿನ ಆಯ್ತು? ನೀನು ವಾಕ್ಯ ಓದಿ ಎಷ್ಟು ದಿನ ಆಯ್ತು? ಶುದ್ಧಿ ಹೆಂಗೆ ಬರುತ್ತೆ? ವಾಕ್ಯ ಕೇಳಿ ಎಷ್ಟು ದಿನ ಆಯ್ತು? ಶುದ್ಧಿ ಬಾ ಅಂದ್ರೆ ಹೇಗೆ ಬರುತ್ತೆ? ಆಲೋಚಿಸಿದ್ದೀಯಾ? ವಾಕ್ಯವನ್ನ ಕೈ ಬಿಡಬೇಡ್ರಿ. ಒಂದು, ಯೇಸು ರಕ್ತದಿಂದ ಶುದ್ಧಿ. ಎರಡು, ವಾಕ್ಯದಿಂದ ಶುದ್ಧಿ. ಈಗ ಹೇಳ್ರಿ, ತಾಮ್ರದ ಗಂಗಾಳದಲ್ಲಿರುವಂಥ ನೀರು ಯಾವುದಕ್ಕೆ ಸಾದೃಶ್ಯ ಅಂದರೆ, ಒಂದು ಯೇಸು ರಕ್ತಕ್ಕೆ ಸಾದೃಶ್ಯ, ಎರಡು ದೇವರ ವಾಕ್ಯಕ್ಕೆ ಸಾದೃಶ್ಯ. ಕೊನೆಯ ಅಂಶ, ಮೂರನೇ ಅಂಶ ಪ್ರೇರೆ, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ ನಾನು ಓದ್ತಾ ಇದ್ದೇನೆ. ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ, ದೇವಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಚನದ ಮೂಲಕವಾಗಿ ನಾವು ಗಮನಿಸುವಂಥದ್ದಾದರೆ, ದೇವರ ಆತ್ಮನ ಮೂಲಕವಾಗಿ ಶುದ್ಧಿ, ಆತ್ಮನ ಮೂಲಕವಾಗಿ ಶುದ್ಧಿ. ಪರಿಶುದ್ಧಾತ್ಮನ ನಮ್ಮನ್ನು ಶುದ್ಧಿಗೊಳಿಸುತ್ತಾರೆ. ನಮ್ಮಲ್ಲಿರುವಂತಕ್ಕಂತಹ ಪಾಪಗಳನ್ನು ನಾವು ರೆಕಗ್ನೈಸ್ ಮಾಡೋದಕ್ಕೆ, ಅಂದರೆ ಅದನ್ನು ಗುರ್ತಿಡೋದಕ್ಕೆ ಆತ್ಮನು ನಮಗೆ ಸಹಾಯ ಮಾಡ್ತಾರೆ ಪ್ರೇರೆ. ದೇವರ ಚಿತ್ತಕ್ಕೆ ವಿರೋಧವಾಗಿ ನಾವು ಜೀವಿಸ್ತಾ ಇದ್ರೆ, ದೇವರ ಚಿತ್ತಕ್ಕೆ ವಿರೋಧವಾಗಿರುವಂಥದ್ದು ನಾವೇನಾದ್ರೂ ನಮ್ಮ ಜೀವನದಲ್ಲಿ ಮಾಡ್ತಾ ಇದ್ರೆ, ಈ ಆತ್ಮನು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಎಚ್ಚರಗೊಳಿಸ್ತಾರೆ. ನಮ್ಮ ಪಾಪ ಏನು ಅಂತ ನಾವು ರೆಕಗ್ನೈಸ್ ಮಾಡೋದಕ್ಕೆ ವಿಲ್ ಹೆಲ್ಪ್ಸ್ ಅಸ್ ಟು ರೆಕಗ್ನೈಸ್ ಅವರ್ ಸಿನ್. ನಮ್ಮ ಪಾಪಗಳನ್ನು ರೆಕಗ್ನೈಸ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಗುರ್ತಿಡಿಯೋದಕ್ಕೆ ಸಹಾಯ ಮಾಡ್ತಾರೆ. ಈಗ ಜಸ್ಟ್ ಎಕ್ಸಾಂಪಲ್, ಒಂದು ಹುಡುಗ ಕಾಲೇಜಿಗೆ ಹೋಗ್ತಾ ಇರ್ತಾನೆ ಅಥವಾ ಎಲ್ಲೋ ಹೋಗ್ತಾ ಇರ್ತಾನೆ, ಪಕ್ಕದಲ್ಲೇ ಒಂದು ಬಾರ್ ಶಾಪ್ ಕಾಣುತ್ತೆ. ಒಂದಾನೊಂದು ಕಾಲದಲ್ಲಿ ಈ ವ್ಯಕ್ತಿ ಭಯಂಕರ ಕುಡುಕನು, ಆದರೆ ಯೇಸು ಕ್ರಿಸ್ತನ ಶಿಲುಬೆ ರಕ್ತದಲ್ಲಿ ತೊಳೆಯಲ್ಪಟ್ಟು ಈಗ ಸಭೆಯಾಗಿ ಏರ್ಪಾಟಾಗಿದ್ದಾನೆ. ಆ ಬಾರ್ ಶಾಪ್ ನೋಡಿ ಅಥವಾ ಆ ಸ್ಮೋಕಿಂಗ್ ಶಾಪ್ ನೋಡಿ ಕಣ್ಣು ಆ ಕಡೆ ಹೋಗುತ್ತೆ. ಆದರೆ ಒಳಗಡೆ ಇರುವಂಥ ಆತ್ಮನು, ಓಯ್ ತಪ್ಪು, ಆ ಕಡೆ ನೋಡಬೇಡ, ಅದು ತಪ್ಪು ಅಂತ, ಅದು ಪಾಪ ಅಂತ ರೆಕಗ್ನೈಸ್ ಮಾಡೋದಕ್ಕೆ ಆತ್ಮನು ಹೆಲ್ಪ್ ಮಾಡ್ತಾರೆ. ಮಾತ್ರವಲ್ಲದೆ ಈ ಕೆಲವೊಬ್ಬರು ಅದನ್ನ, ಆ ಒಂದು ಇಂದ್ರಿಯ ನಿಗ್ರಹ ಇರೋದಿಲ್ಲ ನೋಡಿ, ಆತ್ಮನ ಗರ್ದಿಸ್ತಾ ಇದ್ರು ಕೂಡ ಹೋಗಿ ಸ್ಮೋಕ್ ಮಾಡಿಬಿಡ್ತಾರೆ ಅಥವಾ ಡ್ರಿಂಕ್ ಮಾಡಿಬಿಡ್ತಾರೆ. ಆಮೇಲೆ ನಾವು ಮಾಡಿರುವಂಥ ಪಾಪ ಒಪ್ಪಿಕೊಳ್ಳುವಂತೆ ಮಾಡುವಂಥದ್ದು ದೇವರ ಆತ್ಮ. ಅದಕ್ಕೆ ದೇವರಾತ್ಮನು, ಪರಿಶುದ್ಧಾತ್ಮನು, ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರುವಂಥ ಪಾತ್ರ ವಹಿಸಿರುವಂಥ ಕಾರ್ಯವನ್ನು ಗಮನಿಸಬೇಕು ಪ್ರೇರೆ. ಮಾತ್ರವಲ್ಲದೆ ಪವಿತ್ರಾತ್ಮನು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡ್ತಾರೆ. ಪವಿತ್ರಾತ್ಮನು ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವ ಹಾಗೆ ಮಾಡ್ತಾರೆ. ಈ ದಿನ ಪರಿಶುದ್ಧತೆ ನಮಗೆ ತುಂಬ ಅವಶ್ಯಕತೆ. ಆ ಪವಿತ್ರಾತ್ಮನನ್ನು ನಮ್ಮ ಹೃದಯದಲ್ಲಿ ನಾವಿರಿಸಿಕೊಳ್ಳಬೇಕು. ಆಗ ಮಾತ್ರ ನಮಗೆ ಶುದ್ಧಿ. ಪವಿತ್ರಾತ್ಮನನ್ನು ನಾವು ಯಾವತ್ತೂ ಕೂಡ ಹೊರಗಡೆ ಬಿಡಬಾರದು. ಪವಿತ್ರಾತ್ಮ ನಮ್ಮನ್ನು ಶುದ್ಧಿಗೊಳಿಸ್ತಾರೆ. ಆ ತಾಮ್ರದ ಗಂಗಾಳದಲ್ಲಿರುವಂಥ ನೀರು, ಮತ್ತೆ ರಿಪೀಟ್ ಮಾಡ್ತಿದ್ದೇನೆ, ಒಂದನೇದು ಯೇಸು ರಕ್ತಕ್ಕೆ ಸಾದೃಶ್ಯ, ಎರಡನೇದಾಗಿ ಯೇಸು ಕ್ರಿಸ್ತನ ಅದು ಕೊಟ್ಟಿರುವಂಥ ವಾಕ್ಯಕ್ಕೆ ಸಾದೃಶ್ಯ, ಮೂರನೇದು ಪರಿಶುದ್ಧಾತ್ಮನಿಗೆ ಸಾದೃಶ್ಯ. ಇದನ್ನು ಪರಿಶುದ್ಧಾತ್ಮನಿಂದ ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಳಬೇಕಾಗಿದೆ ಪ್ರೇರೆ. ನೀವು ಊಟ ಮಾಡಿದರೆ ನಿಮಗೆ ಊಟ ಮಾಡಿರೋ ಥರ ಅರ್ಥ ಆಗುತ್ತೆ, ಆದರೆ ನಿಮ್ಮಲ್ಲಿ ಆತ್ಮನು ಇದ್ದಾರೆ ಅನ್ನೋ ಥರ ಅರ್ಥ ಆಗುತ್ತೆ. ಸೊ ಈಗ ನಾನು ಹೇಳ್ತಾ ಇದ್ದೇನೆ, ನನ್ನಲ್ಲಿ ಆತ್ಮ ಇದೆನಾ? ಆತ್ಮ ಕೆಲಸ ಮಾಡ್ತಾ ಇದ್ದಾರಾ? ನನ್ನ ದೇಹವು ದೇವರ ಆಲಯವಾಗಿದೆ.
ಆತ್ಮಕ್ಕೆ ನಿನ್ನ ದೇಹದಲ್ಲಿ ಅವಕಾಶ ಕೊಟ್ಟಿದೆಯಾ? ನೋಡ್ರಿ, ನಾವು ದೇವರ ಸನ್ನಿಧಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ರಕ್ತದಿಂದ ಶುದ್ಧಿ, ಎರಡನೇದಾಗಿ ವಾಕ್ಯದಿಂದ ಶುದ್ಧಿ, ಮೂರನೇದಾಗಿ ಆತ್ಮನಿಂದ ಶುದ್ಧಿ ಪಡಿಸಿಕೊಂಡು ದೇವರ ಸನ್ನಿಧಿಗೆ ಹೋಗಿ ಆರಾಧನೆಯನ್ನು ಸಮರ್ಪಿಸಿ, ಆರಾಧನೆಯಲ್ಲಿ ಭಾಗವಹಿಸಿ, ಮತ್ತೆ ಹೊರಗಡೆ ಬಂದ ಮೇಲೆ ಮತ್ತೆ ಮೊಣಕಾಲೂರಿ ನಮ್ಮನ್ನು ನಾವು ಶುದ್ಧಿಪಡಿಸ್ಕೊಳ್ಬೇಕು. ಓಕೆ ಬ್ರದರ್, ಒಳಗಡೆ ಹೋಗ್ಬೇಕಾದ್ರೆ ಶುದ್ಧಿ ಅವಸರ, ಮತ್ತೆ ಹೊರಗಡೆ ಬರಬೇಕಾದ್ರೆ ಯಾಕೆ ಶುದ್ಧಿ ಅವಸರ? ಈ ಪಾಯಿಂಟ್ ರೈಸ್ ಆಗುತ್ತಲ್ವಾ? ಯಾಕೆ ಅಂತಂದೇಳಂದ್ರೆ ಪ್ರೇರೆ, ಈ ಯಾಜಕರು ತಾಮ್ರದ ಗಂಗಾಳದಲ್ಲಿ ಕೈಕಾಲುಗಳನ್ನು ತೊಳ್ಕೊಂಡು ಒಳಗೋಗಿ ಹೊರಗಡೆ ಬರಬೇಕಾದ್ರೆ ಮತ್ತೆ ಯಾಕೆ ತೊಳ್ಕೊಳ್ತಾ ಇದ್ರು ಅಂತಂದೇಳಂದ್ರೆ, ಒಳಗಡೆ ಏನಾದರೂ ದೇವರಿಗೆ ಸಮರ್ಪಿಸಬೇಕಾಗಿರುವಂಥ ಆರಾಧನೆ ಸರಿಯಾಗಿ ಸಮರ್ಪಿಸಿಲ್ಲೇನೋ. ಅರ್ಥ ಆಯ್ತಾ? ಧೂಪ ಹಾಕ್ಬೇಕಾಗಿರುತ್ತೆ, ಸರಿಯಾಗಿ ಹಾಕಿಲ್ಲೇನೋ, ಅಥವಾ ದೇವರ ಸಮಕ್ಷಮದಲ್ಲಿ ಸ್ವಲ್ಪ ಬೇಸರ ಪಟ್ಕೊಂಡಿರ್ತಾರೇನೋ, ಅಥವಾ ಯಾವುದಾದ್ರೂ ಒಂದು ಕಾರ್ಯವನ್ನು ನೆಗ್ಲೆಕ್ಟ್ ಮಾಡಿರ್ತಾರೇನೋ. ಆಲೋಚನೆ ಮಾಡಿ. ಸೊ ಅವರೇನಾದರೂ ದೇವರ ಸನ್ನಿಧಿಯಲ್ಲಿ ಸರಿಯಾಗಿ ಇಲ್ಲ ಅಂತಂದೇಳಂದರೆ ಹೊರಗಡೆ ಬಂದು ಕ್ಷಮಿಸು ಅಂದರೆ ತಮ್ಮನ್ನು ತಾವು ಶುದ್ಧಿಪಡಿಸಿಕೊಂಡು ಹೊರಗಡೆ ಬರ್ತಾ ಇದ್ರು ಪ್ರೇರೆ. ಇದನ್ನು ನಾವು ಕೂಡ ಚರ್ಚಿಗೆ ಹೋಗ್ತೇವೆ, ಮತ್ತೆ ಹೊರಗಡೆ ಬಂದಾಗ ನಮ್ಮನ್ನು ನಾವು ಶುದ್ಧಿ, ಮತ್ತೆ ಮನೆಗೆ ಬಂದ ಮೇಲೆ ಮೊಣಕಾಲೂರಿ ಯೇಸುವಿನ ರಕ್ತದಲ್ಲಿ, ವಾಕ್ಯದಿಂದ, ಆತ್ಮನಲ್ಲಿ ನಮ್ಮನ್ನು ನಾವು ಶುದ್ಧಿಗೊಳಿಸ್ಕೊಳ್ಬೇಕು ಪ್ರೇರೆ. ಕರ್ತನೆ, ನಿನ್ನ ಸನ್ನಿಧಿಗೆ ಹೋದಾಗ ನಾನು ಸರಿಯಾಗಿ ಮೊಣಕಾಲೂರ್ಲಿಲ್ಲೇನೋ. ಕೆಲವರಿಗೆ ಅದೊಂದು ರೋಗ ಇರುತ್ತೆ, ಮೊಣಕಾಲೂರಿ ಮುಂದೆ ಮಲ್ಕೊಂಡ್ಬಿಟ್ಟಿರ್ತಾರೆ, ನಿದ್ದೆಲಿ ಹೋಗಿರ್ತಾರೆ. ತಪ್ಪು. ಮೊಣಕಾಲು ಸರಿಯಾಗಿ ಊರಬೇಕು, ಶಕ್ತಿ ಇದ್ರೆ. ಶಕ್ತಿ ಇಲ್ಲ, ನಿಂತ್ಕೊಳ್ರಿ. ಯವನಸ್ಥರು ಖಚಿತವಾಗಿ ಮೊಣಕಾಲ ಮೇಲೆ ಇರೋದಕ್ಕೆ ಪ್ರಯತ್ನ ಮಾಡ್ರಿ. ಶಕ್ತಿ ಇದ್ರೆ ಮೊಣಕಾಲೂರ್ರಿ, ಶಕ್ತಿ ಇಲ್ಲ ಅಂದ್ರೆ ನಿಂತ್ಕೊಳ್ರಿ ಪ್ರಾರ್ಥನೆಯಲ್ಲಿ. ವಾಕ್ಯ ಕೇಳುವಂಥ ಸಮಯದಲ್ಲಿ ಸರಿಯಾಗಿ ವಾಕ್ಯ ಕೇಳಬೇಕು. ಎಲ್ಲರೂ ಆರಾಧನೆ ಮಾಡ್ತಾ ಇರ್ತಾರೆ, ನಮ್ಮಲ್ಲಿ ಕೆಲವರು ವಾಕ್ಯ ಟೈಮಲ್ಲಿ ಹೊರಗಡೆ ಎದ್ದೋಗಿ ಕೂತ್ಕೊಳ್ತಾರೆ. ವಾಕ್ಯ ಟೈಮಲ್ಲಿ ಫೋನ್ಸ್ ತೊಗೊಂಡೋಗಿ ಹೊರಗಡೆ ಮಾತಾಡ್ತಾ ಇರ್ತಾರೆ, ಚರ್ಚಲ್ಲಿ ಕೂತ್ಕೊಳ್ಳಲ್ಲ. ಬೇರೆ ಶುದ್ಧಿ ನಮಗೆ ಅವಶ್ಯಕತೆ. ದೇವರ ಸನ್ನಿಧಾನದಲ್ಲಿ ಕೆಲವರು ಇರ್ತಾರೆ, ದುರ್ಮಾರ್ಗರು, ಭಯಂಕರರು ಇರ್ತಾರೆ, ಪಾಸ್ಟರ್ ಮೇಲೇನೆ ಸಿಟ್ಟಾಗಿರ್ತಾರೆ. ವಾಕ್ಯ ಹೇಳಬೇಕಾದ್ರೆ ಪಾಸ್ಟರ್ ತಲೆ ಎತ್ತಿ ಕೂಡ ನೋಡೋಂಗಿಲ್ಲ, ತಲೆ ಬಗ್ಸ್ಕೊಂಡಿರ್ತಾರೆ. ಹೇಗೆ ಶುದ್ಧಿ ಆಗಲು ಸಾಧ್ಯ? ಹೇಗೆ ಸರಿಯಾದ ಆರಾಧನೆ ದೇವರಿಗೆ ಸಮರ್ಪಿಸಲು ಸಾಧ್ಯ? ಮತ್ತು ಕೆಲವರು ಕ್ರೈಸ್ತವರು ಹೆಂಗಿರ್ತಾರೆ ಅಂತಂದರೆ, ಹೋಲಿ ಕಮ್ಯುನಿಯನ್ ದಿನ ಮಾತ್ರ ಸಂಡೇ ಚರ್ಚಿಗೆ ಹೋಗ್ತಾರೆ, ಇಲ್ಲಾಂದರೆ ಉಳಿದಿರೋ ದಿನ ಹೋಗಲ್ಲ, ಉಳಿದಿರೋ ವಾರಗಳು ಹೋಗಲ್ಲ. ಕೆಲವರು ಪಾಸ್ಟರ್ ವಾಕ್ಯ ಹೇಳ್ತಾ ಇದ್ರೆ ಬೈಬಲಲ್ಲಿ ಏನೋ ಓದ್ತಾ ಇರ್ತಾರೆ. ತಪ್ಪು. ದೇವರ ಸನ್ನಿಧಿಯಲ್ಲಿ ನಾವಿರುವಾಗ ಜಾಗರೂಕತೆಯಿಂದಿರಬೇಕು. ಹೊರಗಡೆ ಬಂದ ಮೇಲೆ ನಾವೇನು ಮಾಡಬೇಕಂದ್ರೆ, ಮತ್ತೆ ನಮ್ಮನ್ನು ನಾವು ಕರ್ತನೆ ಏನಾದರೂ ತಪ್ಪು ಮಾಡಿದ್ದೇನೇನೋ, ನನ್ನನ್ನು ಶುದ್ಧಿಗೊಳಿಸ್ರಿ ಅಂತೇಳಿ ನಮ್ಮನ್ನು ನಾವು ಶುದ್ಧಿಪಡಿಸ್ಕೊಳ್ಬೇಕು ಪ್ರಿಯರೇ. ಇವತ್ತು ಯೇಸು ರಕ್ತ ಸರಿಯಾಗಿ ನೀನು ಉಪಯೋಗಿಸ್ಕೊಳ್ತಾ ಇದೆಯಾ? ದೇವರ ವಾಕ್ಯದಿಂದ ಶುದ್ಧಿ ಅಲ್ವಾ? ವಾಕ್ಯವನ್ನು ಸರಿಯಾಗಿ ಓದ್ತಾ ಇದೆಯಾ? ಮೂರನೇದಾಗಿ ಆತ್ಮನಿಂದ ಶುದ್ಧಿ, ಆತ್ಮ ವಶರಾಗಿ ನಾವಿರಬೇಕು ಪ್ರೇರೆ. ಯಾವಾಗಲೂ ಆತ್ಮ, ನಮ್ಮಲ್ಲಿರುವಂಥ ಆತ್ಮ, ಪರಿಶುದ್ಧಾತ್ಮ ನಿತ್ಯವೂ ಕೆಲಸ ಮಾಡೋ ಥರ, ಆತ್ಮನ ಕಾರ್ಯಗಳನ್ನು ನಾವು ನೋಡೋ ಥರ ಆತ್ಮನಿಗೆ ಅವಕಾಶ ಕೊಡ್ತಾನೇ ಇರಬೇಕು ಪ್ರೇರೆ. ಆತ್ಮಕ್ಕೆ ನಾವು ಅವಕಾಶ ಕೊಡಲಿಲ್ಲ ಅಂತಂದೇಳಂದರೆ ನಮ್ಮ ಸ್ವಂತ ನಿರ್ಣಯಗಳ ಮೇಲೆ ಬಿದ್ದು ನಾಶನದ ಮಾರ್ಗದಲ್ಲಿ ನಾವು ಹೋಗ್ತಾ ಇರ್ತೇವೆ. ಇವತ್ತು ನಿನ್ನಲ್ಲಿ ಶುದ್ಧಿ ಕಾರ್ಯ ನಡೀಬೇಕಾಗಿದೆ. ಈ ಯಾಜಕರು ತಾಮ್ರದ ಗಂಗಾಳದಲ್ಲಿ ತಮ್ಮನ್ನು ತಾವು ಶುದ್ಧಿಪಡಿಸಿಕೊಂಡು ಒಳಗಡೆ ಹೋಗಿ ಸಮರ್ಪಿಸಿ, ಆರಾಧನೆ ಸಮರ್ಪಿಸಿ ಹೊರಗಡೆ ಬಂದು ಶುದ್ಧಿ ಮಾಡಿಕೊಳ್ತಾರೆ. ಈ ದಿನ ನಾವು ಕೂಡ ನಮ್ಮ ಚರ್ಚಸ್ಸಲ್ಲಿ ತಾಮ್ರದ ಗಂಗಾಳಗಳು ಕಾಣಲ್ಲ, ಆದರೆ ಇವತ್ತು ಯೇಸು ರಕ್ತ ನಮಗಿದೆ, ವಾಕ್ಯ ಇದೆ, ಆತ್ಮ ತಂದೆ ನಮಗಿದ್ದಾರೆ. ಆತ್ಮನಲ್ಲಿ ನಮ್ಮನ್ನು ನಾವು ಶುದ್ಧಿಗೊಳಿಸಿಕೊಂಡವರಾಗಿ ಜೀವಿಸಬೇಕು. ನಾನು ಹೇಳಿದ್ದು ಇವತ್ತು ವಾಕ್ಯ ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರ. ಇನ್ನು ಡೆಪ್ತ್ ಆಗೋದ್ರೆ ತುಂಬ ಅಂಶಗಳಿರುತ್ತೆ, ಗಮನಿಸಿ. ಯಾರ್ಯಾರು ತಮ್ಮನ್ನು ತಾವು ಶುದ್ಧಿಪಡಿಸಿಕೊಂಡು ಜೀವಿಸ್ತಾ ಇದ್ದಾರೋ
ಅವರಿಗೋಸ್ಕರ ಯೇಸು ಆಕಾಶ ಮಂಡಲದೊಳಕ್ಕೆ ಬರಲಿಕ್ಕಿದ್ದಾರೆ. ಆ ಬರುವಿಕೆಗೆ ದೇವರು ನಮ್ಮನ್ನು ಸಿದ್ಧಪಡಿಸಿ ಮೇಘವನ್ನು ಹತ್ತಿಸಲಿ. ಆಮೆನ್, ಆಮೆನ್, ಆಮೆನ್. ಈ ವಿಡಿಯೋಸ್ ನಿಮಗೆ ಆಶೀರ್ವಾದಕರವಾಗಿದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.